ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪಿಜನ್ ಫಾರ್ಮ್ ಇನ್ ಮಂಡ್ಯ. ಈ ವಿಡಿಯೋದಲ್ಲಿ ಏನು ನೋಡೋಣ ಅಂದರೆ ನಮ್ಮ ಫಾರ್ಮ್ದು ಈ ವಾರದ ಅಪ್ಡೇಟ್ ನೋಡೋಣ. ಸೊ ನಾನು ಲಾಸ್ಟ್ ವೀಕ್ ಹಾಕಿದ್ದೆ ಒಂದು ವೀಡಿಯೋ. ಸೊ ನೀವೇನಾದರೂ ವೀಡಿಯೋ ನೋಡೋದು ಮಿಸ್ ಮಾಡಿದ್ದೀರಿ ಅಂದರೆ ಫಾರ್ಮ್ ಅಪ್ಡೇಟ್ನ ನಾನು ಡಿಸ್ಕ್ರಿಪ್ಷನಲ್ಲೇ ಹಾಕಿದ್ದೀನಿ ನೋಡಿ. ಸೊ ನೀವು ಮಿಸ್ ಮಾಡದೆ ನೋಡಿ ಆ ವಿಡಿಯೋಗಳು ಕೂಡ. ಈಗ ರೆಕಾರ್ಡ್ ಮಾಡಿರ್ತಕ್ಕಂಥ ವಿಡಿಯೋ ಏನಂದರೆ ನಮ್ಮ ಅಕ್ಕಿಗಳನ್ನ ಮಾರ್ನಿಂಗಲ್ಲಿ ಬಿಟ್ಟಾಗ ಯಾವ ಥರ ಹಾರ್ಕೊಂಡು ಬರುತ್ತೆ ಆಚೆ ಕಡೆಗೆ ಅನ್ನೋ ವಿಡಿಯೋ ಮಾಡಿದ್ದೆ. ಸೊ ಇದು ನಾವು ಬೆಳಿಗ್ಗೆ ಬಿಟ್ಟಾಗ ಅಕ್ಕಿಗಳೆಲ್ಲ ಈಚೆ ಬರುತ್ತೆ. ಫಸ್ಟ್ ಏನಂದರೆ ಸ್ವಲ್ಪ ಮೇವು ಹಾಕಿರ್ತೀವಿ, ಅಲ್ಲೇ ಗೂಡಲ್ಲೇ ಇರುತ್ತೆ, ಅದನ್ನು ತಿನ್ಕೊಂಡು ಆಮೇಲೆ ಈಚೆ ಬಿಟ್ಟಾಗ ಹೊರಗಡೆ ಹಾರ್ಕೊಂಡು ಬಂದು ಒಂದು ರೌಂಡ್ ಹೋಗ್ಬಿಟ್ಟು ಬಂದು ಕೂತ್ಕೊಳ್ಳುತ್ತೆ. ಮತ್ತು ಮರಿಗಳಿರೋ ಅಂಥ ಅಕ್ಕಿಗಳೆಲ್ಲ ಗೂಡು ಹತ್ರನೇ ಇರುತ್ತೆ ಜಾಸ್ತಿ. ಮತ್ತು ನಾನು ಕೇಜ್ ಸಿಸ್ಟಮ್ ಎಲ್ಲ ಕ್ಲೀನಾಗಿ ತೋರಿಸಿದ್ದೀನಿ ಆಲ್ರೆಡಿ ತುಂಬ ವೀಡಿಯೋಗಳಲ್ಲಿ. ಸೊ ನಿಮ್ಗೆ ಗೊತ್ತಿರುತ್ತೆ ನಮ್ದು ಯಾವ ಥರ ಐತೆ ಏನು ಅಂತ. ಸೊ ಮತ್ತು ನಮ್ಮ ಮನೆ ಮೇಲೆ ನಾರ್ಮಲಾಗಿ ಬಿಸಿಲಿರುತ್ತೆ, ಅಲ್ಲಿ ಕೂತಿರುತ್ತೆ ಅಕ್ಕಿಗಳು. ಗೂಡೊಳಗೆ ಕೂಡ ಬಿಸಿಲು ಬೀಳೋ ಥರ ನಾವು ಮಾಡಿದ್ದೀವಿ. ಈ ಕಡೆ ಏನಂದರೆ ರಾತ್ರಿ ಹೊತ್ತು ಚಳಿ ಆಗುತ್ತೆ ಅಂತ ಇದನ್ನು ಕ್ಲೋಸ್ ಮಾಡಿರ್ತೀವಿ, ಈ ಥರ ಪರದೆ ಬಿಟ್ಟಿರ್ತೀವಿ. ಸೊ ಬೆಳಿಗ್ಗೆ ಆದರೆ ಏನು ಮಾಡ್ತೀವಿ ಅಂದರೆ ಎಲ್ಲನೂ ತೆಗೆದುಬಿಡ್ತೀವಿ, ಯಾಕೆಂದರೆ ಅದು ಚಳಿಯಿಂದ ಅಕ್ಕಿಗಳಿಗೆ ರೋಗ ಬರೋದು, ನೆಗಡಿ ಬರೋದೆಲ್ಲ ಆಗುತ್ತೆ ಅಂತ ನಾವು ರಾತ್ರಿ ಟೈಮ್ ಈ ಥರ ಕ್ಲೋಸ್ ಮಾಡಿಬಿಡ್ತೀವಿ. ಮತ್ತೆ ಏನಂದರೆ ನಾವೊಂದು 200 ವ್ಯಾಟ್ಸ್ ಬಲ್ಬ್ನ ಹಾಕಿದ್ದೀವಿ ಎರಡು ಕಡೆ. ಸೊ ಯಾಕೆ ಅಂದರೆ ಅದು ಚಳಿನ ಕಂಟ್ರೋಲ್ ಮಾಡುತ್ತೆ. ಮತ್ತು ಏನಾದರೂ ಅಕ್ಕಿಗಳು ಸ್ವಲ್ಪ ಬ್ರೂಡಿಂಗ್ ಇರೋ ಥರ ಇದ್ದರೆ ಅಕ್ಕಿಗಳು ಚಳಿ ಏನಾಗಲ್ಲ ಜಾಸ್ತಿ. ಸೊ ಅನ್ನೆಸೆಸರಿಯಾಗಿ ರೋಗಗಳು ಬರದೇ ಇರುತ್ತೆ. ಸೊ ಅದರಿಂದ ಏನು ಮಾಡ್ತೀವಿ ಅಂದರೆ 200 ವ್ಯಾಟ್ ಬಲ್ಬ್ ಹಾಕಿದ್ದೀವಿ, 2 ಬಲ್ಬ್ ಹಾಕಿದ್ದೀವಿ. ಸೊ ಅದು ಬಲ್ಬ್ ಹಾಕಿರೋದ್ರಿಂದ ಏನು ಅಡ್ವಾಂಟೇಜ್ ಅಂದರೆ ರಾತ್ರಿ ಟೈಮು ಅಕ್ಕಿಗಳಿಗೆ ಚಳಿ ಆಗಲ್ಲ. ಸೊ ಅದರಿಂದ ಅಕ್ಕಿಗಳು ಹೆಲ್ತಿಯಾಗಿರುತ್ತೆ. ಮತ್ತು ನೀವೇನು ಮಾಡಬೇಕು ಅಂದರೆ ಪ್ರತಿದಿನ ನೀವು ಬೆಳಿಗ್ಗೆ ಬಿಡಬೇಕಾದ್ರೆ ಅಕ್ಕಿಗಳಿಗೆ ನೀವು ನೀರನ್ನ ಚೇಂಜ್ ಮಾಡಿ. ರಾತ್ರಿ ಇಟ್ಟಿದ್ದಂಥ ನೀರನ್ನೇ ಇಟ್ಟಿರಬೇಡಿ, ಡೈಲಿ ಮಾರ್ನಿಂಗ್ ಆದರೆ ಚೇಂಜ್ ಮಾಡಿ. ಯಾಕೆಂದರೆ ಅಕ್ಕಿಗಳು ಅದರಲ್ಲೇ ಪಿಕ್ಕೆ ಹೋಗಿರುತ್ತೆ, ಗಲೀಜು ಮಾಡಿರುತ್ತೆ. ಮತ್ತು ನೀರು ಕುಡಿಬೇಕಾದ್ರೆ ಅಕ್ಕಿಗಳು ಏನು ಮಾಡುತ್ತೆ ಅಂದರೆ ಒಳಗಡೆ ಹೋಗಿ ನೀರಲ್ಲೆಲ್ಲ ನಿಂತ್ಕೊಳ್ಳುತ್ತೆ ಈ ಥರ. ಸೊ ನಿಂತ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನೀರೆಲ್ಲ ಹಾಳಾಗಿರುತ್ತೆ. ಸೊ ನೀವು ಡೈಲಿ ಮಾರ್ನಿಂಗ್ ಈ ಥರ ಫ್ರೆಶ್ ಆಗಿರ್ತಕ್ಕಂಥ ನೀರಿಟ್ಟರೆ ತುಂಬ ಒಳ್ಳೆಯದು. ರಾತ್ರಿ ಟೈಮಲ್ಲಿ ಏನಾಗುತ್ತೆ ಅಂದರೆ ಆ ನೀರು ಸ್ವಲ್ಪ ತಣ್ಣಗಾಗ್ಬಿಟ್ಟಿರುತ್ತೆ, ಅದರಿಂದ ಏನಂದರೆ ನೆಗಡಿ ಬರೋದಕ್ಕೆ ತುಂಬ ಚಾನ್ಸಸ್ ಐತೆ. ಈ ಮಳೆಗಾಲದಲ್ಲೆಲ್ಲ ನೀರು ಫುಲ್ಲು ಕೋಲ್ಡ್ ಆಗಿಬಿಟ್ಟಿರುತ್ತೆ, ಅದರಿಂದ ನೆಗಡಿ ಬರುತ್ತೆ, ಅಕ್ಕಿಗಳಿಗೆಲ್ಲ ಕೋಲ್ಡ್ ಆಗುತ್ತೆ, ಅಕ್ಕಿಗಳು ಒಂಥರ ಟಯರ್ಡಾಗಿ ಕೂತ್ಕೊಳ್ಳೋ ಥರ ಎಲ್ಲ ಆಗುತ್ತೆ. ಅದರಿಂದ ನೀವೇನು ಮಾಡಬೇಕಂದ್ರೆ ಡೈಲಿ ಅಟ್ಲೀಸ್ಟ್ ಒಂದು 2 ಟೈಮ್ ಆದರೂ ಚೇಂಜ್ ಮಾಡಿ, ಇಲ್ಲ ಬೆಳಿಗ್ಗೆ ಏನಾದರೂ ಚೇಂಜ್ ಮಾಡಿಡಿ. ಮತ್ತು ನಮ್ಮ ಚಾನಲಲ್ಲಿ ಒಂದು ಲಾಸ್ಟ್ ವೀಡಿಯೋ ಹಾಕಿದೆ, ಏನಂದರೆ ಅಕ್ಕಿಗಳು ಸ್ನಾನ ಯಾವ ಥರ ಮಾಡಬೇಕು, ಯಾವ ಥರ ಇಟ್ಟರೆ ಚೆನ್ನಾಗಿರುತ್ತೆ, ಮತ್ತು ಯಾವುದೇ ಥರ ನೋಡ್ಕೋಬೇಕು ಅನ್ನೋದೆಲ್ಲ ಹಾಕಿದ್ದೆ. ಸೊ ನಿಮ್ಗೆ ಆ ವಿಡಿಯೋನೂ ಬೇಕಾದ್ರೆ ನೋಡಿಲ್ಲ ಇನ್ನೂ ಅಂತ ಅಂದರೆ ನಮ್ಮ ಚಾನಲ್ ಲಾಸ್ಟ್ ವೀಡಿಯೋ ಹಾಕಿದೆ, ಅದನ್ನು ನೋಡಿ. ಅದರಲ್ಲಿ ಆ್ಯಕ್ಚುಲಿ ನಮ್ಮ ಅಕ್ಕಿಗಳು ಇದು ಸ್ನಾನ ಮಾಡೋದು ಮತ್ತು ಅದಕ್ಕೆ ಯಾವ ಥರ ಬೌಲಲ್ಲಿ ನೀರಿಡಬೇಕು ಏನು ಅನ್ನೋದೆಲ್ಲ ಹೇಳಿದ್ದೆ. ಮತ್ತು ಯಾಕೆ ಅದು ತುಂಬ ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಎಲ್ಲ ನಾನು ಆ ವಿಡಿಯೋದಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ನೀವು ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಇನ್ನೂ ಯೂಸ್ಫುಲ್ ಆಗಿರುತ್ತೆ. ಮತ್ತು ನಮ್ಮ ಹತ್ರ 3 ಐ ಫ್ಲೈಯರ್ಸ್ ಗಂಡು ಅಕ್ಕಿಗಳೈತೆ, ಬ್ರೀಡಿಂಗ್ ಪೇರ್ಗಳು. ಸೊ ಯಾರಿಗಾದ್ರೂ ಬೇಕು ಅಂತ ಅಂದರೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ, ನಮ್ಮ ಹತ್ರ ಐತೆ ತೊಗೊಂಡು ಹೋಗೋರಂತೆ. ಇಲ್ಲ ಯಾರಾದರೂ ಒಂದು ಫೀಮೇಲ್ ಕೊಟ್ಬಿಟ್ಟು ಮೇಲ್ನ ಎಕ್ಸ್ಚೇಂಜ್ ಮಾಡ್ಕೋತೀನಿ ಅಂದರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ನನ್ನ. ಸೊ ನಮ್ಮ ಮನೆಯಲ್ಲಿ ಯಾವಾಗ ಬೇಕಾದ್ರೆ ನೀವು ಬಂದುಬಿಟ್ಟು ಚೆಕ್ ಮಾಡಿಬಿಟ್ಟು ಯಾವ್ದು ಇಷ್ಟ ಆಯಿತು ಅದನ್ನು ತೊಗೊಂಡು ಹೋಗ್ಬೋದು. ಯಾಕೆಂದರೆ ನಮ್ಮ ಹತ್ರ 3 ಗಂಡು ಐತೆ, ಅದಕ್ಕೆ ಫೀಮೇಲ್ಗಳನ್ನ ಹುಡುಕ್ತಾ ಇದೀವಿ, ಎಲ್ಲೂ ಪ್ರಾಪರಾಗಿ ಸಿಗ್ತಿಲ್ಲ. ಅಟ್ಲೀಸ್ಟ್ ನಿಮ್ಗೆ ಯಾರಿಗಾರು ಗಂಡು ಬೇಕು ಅಂದ್ರೆ ತೊಗೊಂಡೋಗಿ, ಇಲ್ಲ ಹೆಣ್ಣು ಬೇಕು ಅಂದ್ರೂ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ. ಮತ್ತು ನಾನು ಓಮರ್ ಟ್ರೈನಿಂಗ್ ಬಗ್ಗೆ ಒಂದು 2 ವೀಡಿಯೋ ಹಾಕಿದ್ದೆ, 5 ಕಿಲೋಮೀಟ್ರಿಂದ ಬಿಟ್ಟು ಮತ್ತು ಇನ್ನೊಂದು 12 ಕಿಲೋಮೀಟ್ರಿಂದ ಬಿಟ್ಟು. ಆ ಅಕ್ಕಿಗಳ ಬಗ್ಗೆ ಟ್ರೈನಿಂಗ್ ವೀಡಿಯೋಸ್ ಎಲ್ಲ ಹಾಕಿದ್ದೆ. ಸೊ ನೀವು ಆದರೆ ಬೇಕಾದ್ರೆ ಆ ವಿಡಿಯೋನ ನೋಡಿ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಓಮರ್ ಟ್ರೈನಿಂಗ್ ಬಗ್ಗೆ. ಮತ್ತು ಏನಂದರೆ ನಾನು ಇನ್ನೂ ಮುಂದೆ ಜಾಸ್ತಿ ಕಿಲೋಮೀಟರ್ಸ್ ತೊಗೊಂಡೋಗಿ ಬಿಡೋಣ ಅಂತ ಅಂದ್ಕೊಂಡೆ, ಬಟ್ ಇನ್ನೂ ಬಿಟ್ಟಿಲ್ಲ. ಯಾಕೆಂದರೆ ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಇನ್ನೂ ಮಾಡೋಕ್ಕಾಗಿಲ್ಲ. ಸೊ ಬಟ್ ನಾನು ಫ್ಯೂಚರಲ್ಲಿ ಖಂಡಿತ ಅದನ್ನು ಮಾಡಿ ವಿಡಿಯೋ ರೆಕಾರ್ಡ್ ಮಾಡಿ ನಿಮ್ಗೆ ಹಾಕ್ತೀನಿ. ಮತ್ತು ನಮ್ಮ ಹತ್ರ ಇರ್ತಕ್ಕಂಥ ಕಿಂಗು ಮೇಲ್ ಒಂದು ಐತೆ. ಸೊ ಅದನ್ನು ಸೇಲ್ಗೈತೆ, ಯಾರಿಗಾದ್ರೂ ಇಷ್ಟ ಆಯಿತು ಅಂದರೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ. ಸೊ ಅದನ್ನು ನಾವು ಸೇಲ್ ಮಾಡೋಣ ಅಂದ್ಕೊಂಡಿದ್ದೀವಿ, ಗಂಡು ಸಿಂಗಲ್ಲು. ಯಾಕೆಂದರೆ ನಮ್ಮ ಹತ್ರ ತುಂಬ ಗಂಡುಗಳು ಸಿಂಗಲ್ ಉಳ್ಕೊಂಡೈತೆ, ಅದರಿಂದ ಆದಷ್ಟು ಸ್ವಲ್ಪ ಸೇಲ್ ಮಾಡೋಣ ಅಂದ್ಕೊಂಡ್ವಿ. ಯಾರಿಗಾದ್ರೂ ಗಂಡುಗಳು ಬೇಕು ಅಂತ ಅಂದರೆ ಕಾಂಟ್ಯಾಕ್ಟ್ ಮಾಡಿ. ಓಮರ್ಗಳು ಐತೆ ಮತ್ತು ನಾಟಿ ಅಕ್ಕಿಗಳು ಐತೆ. ಮತ್ತು ಏನಂದರೆ ನಮ್ಮ ಹತ್ರ ತಿರ್ಗಾ ಸಿರಾಜು ಮತ್ತು ಸಿರಾಜ್ ಕೂಡ ಒಂದು ಗಂಡು ಸಿಂಗಲ್ ಐತೆ. ಸೊ ನಿಮ್ಗೆ ಯಾವ್ದಾರು ಇಷ್ಟ ಇತ್ತು ಅಂದರೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ. ಮತ್ತು ಐ ಫ್ಲೈಯರ್ಸ್ ಒಂದು 3 ಗಂಡು ಐತೆ. ಸೊ ನಮ್ಮ ಹತ್ರ ಒಂದು ಟೋಟಲ್ ಒಂದು 6ರಿಂದ 7 ಗಂಡಕ್ಕಿಗಳು ಸಿಂಗಲ್ ಆಗೈತೆ. ಯಾರಿಗಾದ್ರೂ ಇಷ್ಟ ಇತ್ತು ಅಂದರೆ ಬೇಕಾದ್ರೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ, ಸೇಲ್ ಮಾಡ್ತೀವಿ. ಮತ್ತು ನಮ್ಮ ಫಾರ್ಮ್ ಅಪ್ಡೇಟಾಗಿ ಬಂದರೆ ಇವಾಗ ಏನಂದರೆ ನಮ್ಮದು ಒಂದು ಜೊತೆ ಓಮರ್ ಮರಿಗಳಿತ್ತು, ನೀವು ನೋಡಿರ್ತೀರ. ಅದು ನಮ್ಮ ಹತ್ರ ಹಳೆ ಅಕ್ಕಿಗಳು ಬ್ರೀಡಿಂಗ್ ಮಾಡಿತ್ತು. ಸೊ ಆ ಮರಿಗಳು ಸೇಲ್ ಆಗೈತೆ ಈ ವಾರ. ಸೊ ಅದು ಒಂದು ಜೊತೆ ಮರಿನ ಸೇಲ್ ಮಾಡಿದ್ದೀವಿ. ಅದು ಇಲ್ಲೇ ಗೊತ್ತಿದ್ದಂಥ ಚಿಕ್ಕ ಹುಡುಗರು ಬಂದಿದ್ದರು. ಸೊ ಅವರು ತುಂಬ ಇಷ್ಟಪಟ್ಟು ಇನ್ನೂ ಸ್ವಲ್ಪ ಸಣ್ಣ ಮರಿ ಇರಬೇಕಾದ್ರೆ ತೊಗೊಂಡು ಹೋಗ್ಬಿಟ್ಟಿದ್ದಾರೆ. ಯಾಕೆಂದರೆ ಓಮರ್ ಮರಿಗಳು ಹ್ಯಾಂಡ್ ಫೀಡ್ ಮಾಡ್ಕೊಂಡು ಬೇಕಾದ್ರೂ ಸಾಕೋಬೋದು, ಏನು ಪ್ರಾಬ್ಲಮ್ ಆಗೋಲ್ಲ. ಬಟ್ ಆದರೆ ಆ ಮರಿಗಳು ಆಲ್ಮೋಸ್ಟ್ ದಪ್ಪ ಆಗಿತ್ತು. ಸೊ ಅವ್ರು ಇಷ್ಟಪಟ್ಟು ನಮ್ಗೆ ಬೇಕು ಅಂತ ತೊಗೊಂಡೋಗಿದ್ದಾರೆ.
ಸೊ ಮತ್ತೆ ಏನಂದರೆ ಆಲ್ರೆಡಿ ಇನ್ನೊಂದು 2-3 ಜೊತೆ ಮರಿಗಳು ಓಮರ್ಗಳು ರೆಡಿ ಆಗ್ತೈತೆ. ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಿ ಮುಂದೆ ನೋಡಿ. ಸೊ ನಿಮಗೆ ಯಾರಿಗಾದ್ರೂ ಏನಾದ್ರು ಇಷ್ಟ ಇತ್ತು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತೋರಿಸಿ. ನೀವು ಕಮೆಂಟ್ ಮಾಡಿದ್ರೆ ನಾನು ಬೇಕಾದ್ರೆ ಸೇಲ್ ಆಯ್ತಾ ಏನೋ ಅಂತ ಹೇಳ್ತೀನಿ. ಮತ್ತು ಇನ್ನೂ ಏನಂದರೆ ತುಂಬ ಜನ ನಮಗೆ ಅಕ್ಕಿಗಳು ಮೊಟ್ಟೆ ಇಡ್ತೈತೆ ಆದರೆ ಮರಿ ಮಾಡ್ತಿಲ್ಲ, ಮತ್ತು ಮೊಟ್ಟೆ ಇದು ಸರಿಯಾಗಿ ಇಡ್ತಾ ಇಲ್ಲ, ಸಣ್ಣದಾಗಿ ಇಡ್ತೈತೆ ಅಂತೆಲ್ಲ ತುಂಬ ಜನ ಸೇಮ್ ಡೌಟ್ಗಳನ್ನ ಕೇಳ್ತಾನೆ ಇದ್ದಾರೆ. ನಾನು ಪ್ರತಿ ಸಾರಿ ಹೇಳ್ತಾನೆ ಇದ್ದೀನಿ, ಏನಂದರೆ ನಮ್ಮ ಚಾನಲಲ್ಲಿ ಆಲ್ರೆಡಿ ಆಲ್ಮೋಸ್ಟ್ ವೀಡಿಯೋಗಳೆಲ್ಲನೂ ಕವರ್ ಮಾಡಿದ್ದೀವಿ. ಇನ್ನೂ ಏನಾದ್ರು ಡೌಟು ಕ್ಲಾರಿಫೈ ಆಗಿಲ್ಲ ಅಂದರೆ ಪರವಾಗಿಲ್ಲ, ಬಟ್ ಹಾಕಿರ್ತಕ್ಕಂಥ ವೀಡಿಯೋದ ಬಗ್ಗೆನೇ ಮತ್ತೆ ಇನ್ಫಾರ್ಮೇಷನ್ ಕೇಳ್ತಾ ಇದ್ದಾರೆ. ಸೊ ಅಟ್ಲೀಸ್ಟ್ ನೀವು ಆ ಥರ ಕಮೆಂಟ್ ಮಾಡೋಕ್ಕೆ ಮೊದಲು ಒಂದು ಸಾರಿ ನಮ್ಮ ವೀಡಿಯೋಗಳು ಏನೇನು ಟಾಪಿಕಲ್ಲಿ ಹಾಕಿದ್ದೀವಿ ಅಂತ ನೋಡಿ. ಯಾಕೆಂದರೆ ನೀವು ಮತ್ತೆ ಸೇಮ್ ಕ್ವಶನ್ ಕೇಳಿದ್ರೆ ನಾವು ಅಟ್ಲೀಸ್ಟ್ ಹೊಸ ಟಾಪಿಕ್ ಆದರೂ ನಾವು ಏನಾದ್ರು ತಿಳ್ಕೊಂಡು ಮಾಡ್ಬೋದು. ನಮ್ಗೆ ಗೊತ್ತಿತ್ತು ಅಂದರೆ ಹೇಳ್ಬೋದು, ಇಲ್ಲ ಅಂದರೆ ಅಟ್ಲೀಸ್ಟ್ ತಿಳ್ಕೊಂಡಾದರೂ ಹೇಳ್ಬೋದು. ಬಟ್ ಹಾಕಿರೋ ವೀಡಿಯೋ ಬಗ್ಗೆನೇ ನೀವು ಮತ್ತೆ ಕೇಳಿದ್ರೆ ನಾವು ಮತ್ತೆ ಅದು URL ನಿಮಗೆ ಅದು ಲಿಂಕ್ ಕಳಿಸೋ ಬದಲು ನೀವೇ ಒಂದ್ಸರಿ ನೋಡಿದ್ರೆ ಒಳ್ಳೆ ಚೆನ್ನಾಗಿರುತ್ತೆ. ಇದು ನಮ್ಮ ಹತ್ರ ಇವಾಗ ರೆಡಿ ಆಗ್ತಕ್ಕಿರ್ತಕ್ಕಂಥ ಒಂದು ಓಮರ್ ಮರಿ. ಸೊ ಇದಕ್ಕಿನ್ನೂ ರಿಂಗ್ ಹಾಕಿಲ್ಲ, ಇನ್ನೂ ಸಣ್ಣ ಮರಿ ಆಗಿರೋದ್ರಿಂದ. ಮತ್ತು ನೀವು ನೋಡಿದ್ರಿ ನಮ್ಮ ಹತ್ರ ನಾಟಿ ಜುಟ್ಟು ಒಂದು ಜೊತೆ ಇತ್ತು. ಸೊ ಇದು ಒಂದು ಸಿಂಗಲ್ ಮರಿ ಇತ್ತು, ಒಬ್ರಿಗೆ ಸೇಲ್ ಮಾಡಿದ್ವಿ, ವೈಟ್ ಕಲರ್ ಮಾತ್ರ. ನೀವು ನೋಡಿದ್ರಿ ವೀಡಿಯೋ, ಲಾಸ್ಟ್ ವೀಡಿಯೋದಲ್ಲಿ ಹಾಕಿದೆ ನಾನು ಫಾರ್ಮ್ ಅಪ್ಡೇಟು. ಮತ್ತು ಇವಾಗ ಏನಂದರೆ ತಿರ್ಗಾ ಮೊಟ್ಟೆ ಇಟ್ಟೈತೆ. ಸೊ 2 ಮೊಟ್ಟೆನೂ ಇಟ್ಟೈತೆ. ಬಟ್ ಇವಾಗ ಏನಂದರೆ ಈ ವಿಡಿಯೋ ಒಂದು 2 ದಿನ ಹಿಂದೆ ತೆಗೆದಿದ್ರಿಂದ ಇನ್ನೂ ಮೊಟ್ಟೆ ಇಟ್ಟಿರಲಿಲ್ಲ, ಬಟ್ ಆಲ್ರೆಡಿ ಮೊಟ್ಟೆ ಇಟ್ಟೈತೆ. ಮತ್ತು ಇದು ನಮ್ಮದು ಮಾಲ್ಟ ಮತ್ತು ಜುಟ್ಟು ಬುಟ್ಟು ಜೊತೆ ಇತ್ತಲ್ಲ, ಇದ್ರ ಮರಿಗಳು ಚೆನ್ನಾಗಿತ್ತು. ಸೊ ಇವಾಗ ಏನಂದರೆ ಇದು ಮತ್ತೆ ಮೊಟ್ಟೆ ಇಟ್ಟೈತೆ. ಲಾಸ್ಟ್ ಟೈಮ್ ಬೌಲಲ್ಲಿ ಇಡಿಸಿದ್ವಿ, ಈ ಸರಿ ಏನಂದರೆ ಬೌಲ್ ತೆಗೆದುಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಕೇಜ್ನ ಮತ್ತೆ ಮೊಟ್ಟೆ ಇಟ್ಟೈತೆ. ಅದು ನೆಲದ ಮೇಲೆ ಇದ್ರ ಮೇಲೆ ಇಟ್ಟೈತೆ, ಕೇಜ್ ಒಳಗಡೆನೇ ಡೈರೆಕ್ಟು. ಸೊ ಇದು ಫೀಮೇಲು, ಮುಂದೆ ಕೂತಿರ್ತಕ್ಕಂಥದ್ದು ಮೇಲು ನೀವು ನೋಡಿರ್ತೀರ. ಮತ್ತು ನಾನು ಓಮರ್ ಮರಿಗಳು ಸೇಲ್ ಮಾಡಿದೆ ಅಂತ ಹೇಳಿದೆ, ಈ 2 ಮರಿಗಳೇ. ಇದು ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಸಣ್ಣ ಇರಬೇಕಾದ್ರೆ ವೀಡಿಯೋ ತೆಗೆದಿದ್ದು. ಸೊ ಇವಾಗ ಲೇಟೆಸ್ಟಾಗಿ ಇನ್ನೂ ಚೆನ್ನಾಗಿ ದಪ್ಪ ಆಗಿತ್ತು, ಮರಿಗಳು ಚೆನ್ನಾಗಿತ್ತು, ರಿಂಗು ಹಾಕಿದ್ವಿ. ಸೊ 2 ಮರಿನೂ ಸೇಲ್ ಮಾಡಿದ್ದೀವಿ. 2 ಫೀಮೇಲ್ ಥರ ಬಂದಿತ್ತು ನೋಡೋದಕ್ಕೆ, ಮತ್ತು ಗಂಡು ಚೆನ್ನಾಗಿರುತ್ತೆ. ನೀವು ನೋಡಿರ್ತೀರ ಯಾವ ಥರ ಐತೆ ಅಂತ. ಸೊ ಮರಿಗಳು ತುಂಬ ಚೆನ್ನಾಗಿತ್ತು, ನೀವೇ ನೋಡ್ಬೋದು. 2 ಸೇಲ್ ಮಾಡಿದ್ವಿ. ಮತ್ತು ಒಂದು ಜೊತೆ ನಾಟಿ ಅಕ್ಕಿಗಳು ರೆಡಿ ಆಗ್ತೈತೆ ಮರಿಗಳು, ಅದನ್ನು ಮುಂದೆ ತೋರಿಸ್ತೀನಿ ನೋಡಿ. ಇದೇ ನಾಟಿ ಅಕ್ಕಿಗಳು. ಸೊ ಇದು ಕೂಡ 2 ಒಂದೇ ಟೈಮಲ್ಲಿ ಬಂದಿದ್ದು, ಓಮರು ಮತ್ತು ಇದು. ಸೊ ಈ ಮರಿಗಳು ಕೂಡ ದಪ್ಪ ಆಗೈತೆ, ಇವಾಗ ಇನ್ನೂ ಚೆನ್ನಾಗಿ ದಪ್ಪ ಆಗೈತೆ. ಸೊ ಈ ಮರಿಗಳು ಆ್ಯಕ್ಚುಲಿ ಆಲ್ರೆಡಿ ಒಬ್ರು ಕೇಳಿದ್ದಾರೆ. ಸೊ ನಾವೇನೋ ಇನ್ನೂ ಯಾರಿಗೇನೋ ಒಪ್ಕೊಂಡಿಲ್ಲ. ಸೊ ಜಸ್ಟ್ ಮನೇಲಿ ಐತೆ, ನೋಡೋಣ ಇನ್ನೂ ಮೇವು ತಿನ್ನೋ ಥರ ಆಗಲಿ, ಆಮೇಲೆ ಯಾರಿಗೆ ಮಾರೋದು ಅಂತ ನೋಡೋಣ. ಸೊ ಅದ್ರ ತಾಯಿಕೆ ಅಲ್ಲಿ ನೋಡಿದ್ರಿ ನೀವು, ಅದೇನೆ. ಮತ್ತು ನೆಕ್ಸ್ಟ್ ಇಲ್ಲಿ ಕೂತಿರ್ತಕ್ಕಂಥ ಅಕ್ಕಿಗಳು ನೀವು ನೋಡಿರ್ತೀರ, ನಾನು ರೇಸಿಗೆ ತೊಗೊಂಡೋಗಿ ಇದನ್ನೇ ಬಿಟ್ಟಿದ್ದು, ದೂರದಲ್ಲಿ ಬಿಟ್ಟು ಮನೆಗೆಲ್ಲ ಬಂದಿತ್ತಲ್ಲ ಈ ಅಕ್ಕಿಗಳೇ. ಇದು ಆ್ಯಕ್ಚುಲಿ ಮಸ್ತಿಲ್ ಐತೆ, ಕ್ರಾಸ್ ಆಗ್ತೈತೆ. ಸೊ ನಮ್ಗೆ ಗೊತ್ತಿರೋಂಗೆ ಮೇ ಬಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ಮೊಟ್ಟೆ ಇಕ್ಬೋದು. ಸೊ ಇದು ಫೀಮೇಲ್ ಮೇಲಿರ್ತಕ್ಕಂಥದ್ದು, ಕೆಳಗಡೆ ಇರ್ತಕ್ಕಂಥದ್ದು ಮೇಲು. ಈ ಅಕ್ಕಿಗಳು ನಮ್ಮ ಹತ್ರ ತುಂಬ ದಿನದಿಂದ ಐತೆ, ನೀವು ನೋಡಿರ್ತೀರ. ನಮ್ಮ ಹತ್ರ ಒಂದು 4-5 ಜೊತೆ ಮರಿ ತಗ್ಸೈತೆ. ಮತ್ತು ಇದು ಮಿಕ್ಸ್ಡ್ ಕಲರ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಇರ್ತಕ್ಕಂಥದ್ದು ಒಂದು ಓಮರು, ಸಿಂಗಲ್ ಮರಿ ಉಳ್ಕೊಂಡೈತೆ. ಸೊ ಈ ಮರಿ ಚೆನ್ನಾಗಿ ಬರುತ್ತೆ, ನೋಡೋಣ ಯಾವ ಕಲರ್ ಬರುತ್ತೆ ಅಂತ. ಇನ್ನೂ ಕ್ಲೀನಾಗಿ ರೆಕ್ಕೆಗಳು ಬಂದಿಲ್ಲ. ಅದ್ರ ಪೇರೆಂಟಲ್ಲಿ ಇದು ಗಂಡು, ಫೀಮೇಲ್ ಕೆಳಗಡೆ ಎಲ್ಲ ಮೇವು ತಿಂತೈತೆ ಅನಿಸುತ್ತೆ. ಇದು ಶಾರ್ಟ್ ಮೂಗು, ನೋಸ್ ತುಂಬ ಶಾರ್ಟ್ ಆಗಿರುತ್ತೆ, ನೀವು ನೋಡ್ತಾ ಇದ್ದೀರಾ, ಗಿಳಿ ಮೂಗ್ ಥರ. ಮತ್ತು ಇಲ್ಲಿ ಇನ್ನೊಂದು ಜೊತೆ ಮರಿ ಮಾಡೈತೆ. ಸೊ ಆ ಮರಿಗಳು ಓಮರ್ಗಳು ತೋರಿಸ್ತೀನಿ ನೋಡಿ, ಕೆಳಗಡೆ ಐತೆ ಇಲ್ಲಿ. ಇದು ಮರಿಗಳು ಇವಾಗ ರೀಸೆಂಟಾಗಿ ಮಾಡಿರ್ತಕ್ಕಂಥ ಮರಿಗಳು. ಈ ಅಕ್ಕಿ ಸ್ವಲ್ಪ ಭಯ ಪಡುತ್ತೆ ಇನ್ನೂ. ಸೊ ಇದು ಮರಿಗಳು ತುಂಬ ಸಣ್ಣ ಐತೆ ಇನ್ನೂ, ಇವಾಗ ಮಾಡಿ 1-2 ದಿನ ಆಗೈತೆ ಅಷ್ಟೇ. ಸೊ ಈ ಮರಿಗಳು ಚೆನ್ನಾಗಿ ಬರ್ತೈತೆ, ತುಂಬ ಇವಾಗ ಇವಾಗ ತನ ಮಾಡಿರ್ತಕ್ಕಂಥ ಮರಿ. ಸೊ ಅದ್ರ ಗಂಡು ಇಲ್ಲೇ ಕೂತೈತೆ ನೋಡಿ. ಆ ಹೆಣ್ಣು ಗೂಡಲ್ಲಿತ್ತು, ಅದು ಇವಾಗ ಜಸ್ಟ್ ಹಾರ್ಕೊಂಡೋಯ್ತಲ್ಲ, ಅದೇ ಹೆಣ್ಣು. ನಾನಿವಾಗ ಓಮರ್ ಮರಿಗಳು ಮಾರಿದೆ ಅಂತ ಹೇಳಿದೆ ಅಲ್ಲ, ಅದೇ ಇದು ಬ್ರೀಡಿಂಗ್ ಪೇರು, ಗಂಡು ಮತ್ತು ಹೆಣ್ಣು. ಸೊ ಇದು ನಮ್ಮ ಹತ್ರ ತುಂಬ ದಿನದಿಂದ ಐತೆ, ಮರಿಗಳು ಚೆನ್ನಾಗಿ ಕಾಪಾಡುತ್ತೆ. ಸೊ ಇವಾಗ ಮತ್ತೆ ಕ್ರಾಸ್ ಆಗ್ತಾಯಿತ್ತು ಅಕ್ಕಿಗಳು, ಮೇ ಬಿ ಇನ್ನೊಂದು 10-15 ದಿನದಲ್ಲಿ ಮೊಟ್ಟೆ ಇಕ್ಬೋದು ಅನಿಸುತ್ತೆ. ಮತ್ತು ಸ್ವಲ್ಪ ಜನ ಕೇಳ್ತಾ ಇರ್ತಾರೆ ಎಷ್ಟು ಬೇಗ ಮೊಟ್ಟೆ ಇಕ್ಕುತ್ತೆ ಅಕ್ಕಿಗಳು ಅಂತ. ಸೊ ಅದೇನೆಂದರೆ ನಾರ್ಮಲ್ ಆಗಿ ನಿಮಗೆ ಒಂದು 2 ತಿಂಗಳಿಗೆ ಒಂದ್ಸರಿನಾರು ಮರಿಗಳು ತೆಗೆಸ್ತಾ ಇರುತ್ತೆ ಅಕ್ಕಿಗಳು. ಇದು ಆ್ಯಕ್ಚುಲಿ ಹೊಸ್ದಾಗಿ ಒಂದು ಇದು ಜೊತೆ ಹಾಕೊಂಡೈತೆ. ಈ ಸಿಂಗಲ್ಲು ಸತ್ತೋಯ್ತು ಅಂತ ಹೇಳಿದ್ದೆ, ನಾನು ಹೇಳಿದ್ದೆ ಒಂದು ಫುಲ್ ಬೂಟ್ ಇದ್ದಂಥ ಫೀಮೇಲು ಸತ್ತೋಯ್ತು ಅಂತ ಹೇಳಿದ್ದೆ. ಸೊ ಇದು 2 ಮಸ್ತಿಲಿದ್ದು ಇವಾಗ ಜೊತೆ ಆಗೈತೆ.
ಬಟ್ ಇದು ಜುಟ್ಟಕ್ಕಿ ಬೇರೆ ಅಕ್ಕಿ ಜೊತೆ ಪೈರಾಗಿತ್ತು ಇವಾಗ, ಬಟ್ ಇದನ್ನ ಜೊತೆ ಹಾಕೊಂಡೈತೆ, ನಾವೇನು ಡಿಸ್ಟರ್ಬ್ ಮಾಡಿಲ್ಲ. ಮತ್ತೆ ನೆಕ್ಸ್ಟ್ ಏನಂದರೆ ಇದು ನಮ್ಮ ಹತ್ರ ಇನ್ನೊಂದು ಜೊತೆ ಓಮರ್ಗಳು. ಸೊ ಇದೆರಡು ಜೊತೆ, ಇದೇ ಆ್ಯಕ್ಚುಲಿ ರಿಂಗ್ ಓಮರು. ಸಿರಾಜ್ ನಾನು ಹೇಳ್ತಿದ್ದೆ ಅಲ್ಲ, ಸೊ ಒಂದು ಲಾಸ್ಟ್ ಟೈಮ್ ಮೊಟ್ಟೆ ಇಕ್ಕಿತ್ತು, ಸೊ ಅವ್ರ ಜೊತೆ ಇವಾಗ ಮರಿ ಮಾಡೈತೆ. ನಾನು ಮರಿನ ಲಾಸ್ಟಲ್ಲಿ ತೋರಿಸ್ತೀನಿ. ಮತ್ತು ಈ ಸಿರಾಜು ಇನ್ನು ಮಸ್ತಿಲೈತೆ, ಈ ಗೂಡಲ್ಲಿ ಕೂತ್ಕೋತೈತೆ ಆಪಲ್ ಬಾಕ್ಸಲ್ಲಿ. ಸೊ ಇಲ್ಲಿ ಮೊಟ್ಟೆ ಇಕ್ಕುತ್ತೆ ಅನಿಸುತ್ತೆ. ಸೊ ಇವಾಗ ಎಲ್ಲ ಇದು ರೆಕ್ಕೆ ಪುಕ್ಕ ಎಲ್ಲ ತೊಗೊಂಡೋಗಿ ರೆಡಿ ಮಾಡ್ತಾಯಿದ್ದೆ. ಮತ್ತು ಇನ್ನೊಂದು ಜೊತೆ ಈ ಕೇಜಲ್ಲಿ ಐತೆ, ಈ ಗೂಡಲ್ಲಿ. ಸೊ ಇದು ಕೂಡ ಮಸ್ತಿಲೈತೆ. ಸೊ ನೋಡೋಣ. ಮತ್ತು ನಾನೊಂದು ಸಿರಾಜು ಸೇಲ್ಗೈತೆ ಅಂತ ಹೇಳಿದ್ದೆ, ಅದು ಯಾವುದು ಅಂದರೆ ಮುಂದೆ ತೋರಿಸ್ತೀನಿ ನೋಡಿ. ಇದು ಗಂಡು ಸಿಂಗಲ್ ಐತೆ, ಒಳ್ಳೆ ಅಕ್ಕಿ. ಸೊ ಯಾರಿಗಾದ್ರೂ ಇಷ್ಟ ಆಯಿತು ಅಂದರೆ ಬೇಕಾದ್ರೆ ತಗೊಳ್ಳಿ, ಇದೇ ಅದು. ಇಲ್ಲ ಯಾರಾದರೂ ಅಕ್ಕಿನ ಎಕ್ಸ್ಚೇಂಜ್ ಮಾಡ್ತೀನಿ ಅಂದ್ರೆ ಬೇಕಾದ್ರೆ ಬೇರೆ ಯಾವ್ದಾದ್ರು ಕೊಟ್ಬಿಟ್ಟು ಬೇಕಾದ್ರೆ ಇದನ್ನು ತೊಗೋಬೋದು, ಫೀಮೇಲ್ ಆ ಥರ ಕೊಟ್ಬಿಟ್ಟು. ಮತ್ತೆ ಇದು ನಮ್ಮ ಹತ್ರ ಇರ್ತಕ್ಕಂಥ ಹಳೆ ಸಿರಾಜ್ಗಳು ನೀವು ನೋಡಿರ್ತೀರ. ಬನ್ನಿ ಇವಾಗ ಸಿರಾಜು ಮರಿ ಮಾಡೈತೆ ಅಂತ ಹೇಳಿದೆ ಅಲ್ಲ, ಮರಿಗಳನ್ನ ನೋಡೋಣ. ಇದು ನೆಲದಲ್ಲೇ ಇಟ್ಟಿತ್ತು, ನೆಲದಲ್ಲಿ ಒಂದು ಬೌಲ್ ಇಟ್ಟಿದ್ವಿ, ಸೊ ಆ ಬೌಲಲ್ಲೇ ಇಟ್ಟಿತ್ತು. ಸೊ ಮರಿಗಳು ನೋಡಿ. ಆ ಸಿರಾಜ್ ಆ್ಯಕ್ಚುಲಿ ತುಂಬ ಸೈಜ್ ಚೆನ್ನಾಗೈತೆ. ಸೊ ಇದೇ ಎರಡು ಮರಿ, ಒಂದು ಮರಿ ಬೇಗನೆ ಆಗಿತ್ತು, ಇನ್ನೊಂದು ಮರಿ ಇವಾಗ ಒಂದಿನ ಗ್ಯಾಪ್ ಕೊಟ್ಟು ಬಂದಿರೋದ್ರಿಂದ ಎರಡು ಸ್ವಲ್ಪ ಸೈಜ್ ಡಿಫ್ರೆನ್ಸ್ ಐತೆ. ಸೊ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ಯಾರಿಗಾದ್ರೂ ಅಕ್ಕಿಗಳು ಬೇಕು ಅಂದರೆ, ಗಂಡಕ್ಕಿಗಳು ಆ ಥರ ಏನಾದ್ರು ಇತ್ತು ಅಂದರೆ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ನಂಬರ್ ಕೊಡ್ತೀನಿ. ಇಲ್ಲ ನನ್ನ ನಂಬರ್ ಇತ್ತು ಅಂದರೆ ಕಮೆಂಟ್ ಮಾಡಿ. ಸೊ ನಾವು ಬೇಕಾದ್ರೆ ಚೆಕ್ ಮಾಡೋಣ ಎಷ್ಟು ಏನು ಅಂತ, ಬೇಕಾದ್ರೆ ಆಮೇಲೆ ಮಾತಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.